RCB ವಿನ್. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ. RCB ವಿನ್ ಆಗಿದೆ. RCB ಚೊಚ್ಚಲ IPL ಕಪ್ ಗೆದ್ದೇ ಬಿಡ್ತು. 18 ವರ್ಷಗಳ ಕನಸು ನನಸಾಯಿತು. ಒಂದಲ್ಲ ಎರಡಲ್ಲ, 18 ವರ್ಷಗಳಿಂದ ಈ ಒಂದು ಮೂಮೆಂಟ್ಗಾಗಿ ಇಡೀ ರಾಜ್ಯದ ಕ್ರಿಕೆಟ್ ಅಭಿಮಾನಿಗಳು, ಕನ್ನಡಿಗರು ಕಾದಿದ್ದು ಒಂದೆರಡು ಕ್ಷಣ ಅಲ್ಲ, 18 ವರ್ಷ. ಆ ಒಂದು ಮೂಮೆಂಟ್ ಈಗ ಸಫಲ ಆಗಿದೆ. ಆ ಒಂದು ಮೂಮೆಂಟ್ ಬಂದಿದೆ. ಈ ಒಂದು ಕ್ಷಣವನ್ನ ನಾವು ನೀವೆಲ್ಲ ನೋಡ್ತೀವೋ ಇಲ್ವೋ ಸ್ವಾಮಿ ಅನ್ನುವಂತಹ ಯೋಚನೆಗಳಿತ್ತು. ಬಟ್ ಈ ಬಾರಿ ಆ ಒಂದು ಮೂಮೆಂಟ್ ಅನ್ನ ನೋಡ್ತಾ ಇದ್ದೀವಿ ನಾವು ನೀವೆಲ್ಲರೂ ಕೂಡ. RCB ಕಪ್ ಎತ್ತುವಂತಹ ಕ್ಷಣಕ್ಕೆ ನಾವು ಸಜ್ಜಾಗ್ತಾ ಇದ್ದೀವಿ, ಸಾಕ್ಷಿಯಾಗಿದ್ದೀವಿ. ಚೊಚ್ಚಲ IPL ಕಪ್ ನಮ್ದಾಗಿದೆ. ಯಾರೆಲ್ಲ ಇಲ್ಲಿವರೆಗೂ ನಿಮ್ಮ ಹತ್ರ RCB ಅವರ ಕಡೆಗೆ ಒಂದೇ ಒಂದು IPL ಕಪ್ ಗೆಲ್ಲೋಕಾಗ್ಲಿಲ್ಲ ಅಂತ ಹೀಯಾಳಿಸ್ತಾ ಇದ್ರು, ಟ್ರೋಲ್ ಮಾಡ್ತಾ ಇದ್ರು ನಮ್ಮ ಟೀಮ್ ಅನ್ನ, ಅವರೆಲ್ಲರಿಗೂ ಕೂಡ ಇನ್ನು ಮುಂದೆ ಬಾಯಿ ಮುಚ್ಚುವಂತಹ ಆನ್ಸರ್ ಈ ಒಂದು ವಿನ್. ಈ ಸಲ ಕಪ್ ನಮ್ದು ಆಗೋಯ್ತು. ಈ ಸಲ ಕಪ್ ನಮ್ದೇ ಅಲ್ಲ, ಇನ್ನು ಮುಂದೆ ಈ ಸಲ ಕಪ್ ನಮ್ದು. 2 ವರ್ಷಗಳ ಹಿಂದೆ ವುಮೆನ್ಸ್ RCB ಟೀಮ್ ಕೂಡ ಆಡಿದಂತ 2ನೇ ಸೀಸನ್ ನಲ್ಲಿನೇ ಕಪ್ ಅನ್ನ ಗೆದ್ದಿತ್ತು. ಅದಾಗಿ 2ನೇ ವರ್ಷಕ್ಕೆ ನಮ್ಮ ಮೆನ್ಸ್ ಟೀಮ್ 18 ವರ್ಷಗಳ ಆ ಒಂದು ನೋವು, ದ ವೇಟ್ ಈಸ್ ಓವರ್. ಕಾಯುವಿಕೆ ಅಂತ್ಯ ಇಲ್ಲಿಗೆ. ದ ವೇಟ್ ಈಸ್ ಓವರ್. ನಮ್ಮ ಸೂಪರ್ ಮ್ಯಾನ್ AB ಡಿವಿಲಿಯರ್ಸ್ ಸೇರಿದಂಗೆ ಅನೇಕ ಘಟಾನುಘಟಿಗಳು ಇವತ್ತು ಗ್ರೌಂಡ್ಗೆ ಬಂದು ನಮ್ಮ ಟೀಮನ್ನ ಎನ್ಕರೇಜ್ ಮಾಡಿರೋದು. ವಿರಾಟ್ ಕೊಹ್ಲಿ ಅವರ ಕಣ್ಣಿಂದ ಆನಂದ ಬಾಷ್ಪ ಸುರಿತಾ ಇದೆ. ಅವರ ಕಣ್ಣು ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ಈ ಒಂದು ಮೂಮೆಂಟ್ಗಾಗಿ, ಈ ಒಂದು ಕ್ಷಣಕ್ಕಾಗಿ, ಆ ಒಂದು ಕಪ್ಪನ್ನ ಎತ್ತಿ ಹಿಡಿಯೋದಕ್ಕಾಗಿ ಕಾಯ್ತಾ ಇದ್ದೆ ಅನ್ನೋದನ್ನ. 2 ಪ್ರಬಲ ಟೀಮ್ಗಳ ನಡುವೆ ನಡೆದಂತಹ ಟಗ್ ಆಫ್ ವಾರ್. 18 ವರ್ಷಗಳ ಆ ನೋವೇನಿತ್ತು, ಆ ನೋವಲ್ಲಿನೇ ಒಂದು ದೊಡ್ಡ ಆಶಾಭಾವನೆಯನ್ನ ಇಟ್ಕೊಂಡು RCB ಟೀಮ್ ಇವತ್ತು ಕೂಡ ಕಣಕ್ಕಿಳಿದಿದ್ದು. ಬರೋಬ್ಬರಿ 4 ಬಾರಿ, ಇವತ್ತು ಸೇರಿದಂಗೆ 4 ಬಾರಿ ನಮ್ಮ RCB ಟೀಮ್ IPL ನಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿತ್ತು. ಬಟ್ 4ನೇ ಸಾರಿ ಬಿಟ್ಟು ಕೊಟ್ಟಿಲ್ಲ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನಮ್ಮ RCBಯ ಟೀಮ್ಮೇಟ್ಸ್. ವಿರಾಟ್ ಕೊಹ್ಲಿ ಅಂತೂ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಮೂಮೆಂಟ್ ಅನ್ನು.
ವೀಕ್ಷಕರೇ, ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು, ವಿರಾಟ್ ಕೊಹ್ಲಿ ಅವರ ಕಣ್ಣೀರ ಬಾಷ್ಪ ಹೇಳ್ತಾ ಇದೆ ಈ ಒಂದು ಕ್ಷಣ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿತ್ತು ಪ್ರತಿಯೊಬ್ಬರಿಗೂ ಅನ್ನುವಂಥದ್ದು. ಆ 18 ವರ್ಷಗಳ ಕಾಯುವಿಕೆ, ನಿರಾಸೆ, ನೋವು ಅನೇಕ ಬಾರಿ ಕೊನೆಯ ಹಂತಕ್ಕೆ ಬಂದಾಗಲೂ ಕೂಡ ಇನ್ನೊಂದೇ ಒಂದು ಸ್ಟೆಪ್ ಬಾಕಿ ಇದೆ ಅನ್ನುವಂಥ ಟೈಮ್ನಲ್ಲಿ 3 ಸಾರಿ RCBಗಾಗಲೇ ಸೋತ್ ಹೋಗಿತ್ತು ಫೈನಲ್ ಮ್ಯಾಚ್. ಬಟ್ ಇವತ್ತು 4ನೇ ಬಾರಿ ಮ್ಯಾಚ್ ಅನ್ನ ಬಿಟ್ಕೊಡ್ಲಿಲ್ಲ. ಈ ಬಾರಿ ನಮ್ಮ RCB ಟೀಮ್ ಅದನ್ನ ಸಾಧಿಸಿ ತೋರಿಸಿದೆ. ಇನ್ನೊಂದು ಸ್ಪೆಷಲ್ ಏನು ಅಂತ ಇದ್ರೆ, ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18, 18ನೇ ಸೀಸನ್. ಇದು ಆರಂಭದಿಂದಾನೇ ನಡೀತಾ ಇದ್ದಂತ ದೊಡ್ಡ ಮಟ್ಟದ ಚರ್ಚೆ. 18ನೇ ಸೀಸನ್, 18 ಜರ್ಸಿ ನಂಬರ್. ಈ ಬಾರಿ ಕಪ್ ಬಿಟ್ಟು ಕೊಡುವಂತಹ ಮಾತೇ ಇಲ್ಲ. ಒಂದು ಸುಸಂದರ್ಭ ಬರಬೇಕು, ನಮ್ಮ RCB ಕಪ್ ಅನ್ನ ಗೆಲ್ಲಬೇಕು ಅಂದ್ರೆ ಅನ್ನುವಂಥ ಮಾತುಗಳಿತ್ತು. ಸೊ ಆ ಒಂದು ಸುಸಂದರ್ಭ ಬಂದಾಗಿದೆ. 18ನೇ ಸೀಸನ್ ನಲ್ಲಿ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18. ಸೊ ಎಲ್ಲವೂ ಕೂಡ ಹೇಳಿ ಮಾಡಿಸಿದಂತಹ ಟೈಮಿಂಗ್. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ IPL ಕಪ್ ಅನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ವಿರಾಟ್ ಕೊಹ್ಲಿ ಅವರು ಆ ಒಂದು ಕ್ಷಣವನ್ನ ಎಷ್ಟೇ ಕಂಟ್ರೋಲ್ ಮಾಡಿಕೊಳ್ಳೋಕೆ ಹೋದ್ರೂ ಕೂಡ ಸಾಧ್ಯ ಆಗಲಿಲ್ಲ. ಆನಂದ ಬಾಷ್ಪ ಅವರ ಕಣ್ಣಿಂದ ಉದುರಿತು. ಆ ದೃಶ್ಯವನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆ ಕ್ಷಣ ಇದು. ಇನ್ನೇನು RCB ಗೆದ್ದೇ ಬಿಡ್ತು ಅನ್ನುವಂಥ ಟೈಮ್. ಆಗ ವಿರಾಟ್ ಕೊಹ್ಲಿ ಅವರ ಕಣ್ಣೀರ ಬಾಷ್ಪದ ಸಿಚುವೇಶನ್ ನೋಡಿದ್ವಿ. RCB ತಂಡದ ಹೊಡಿಬಡಿ ಆಟಗಾರ, ಮಾಜಿ ಆಟಗಾರ ಆಗಿರುವಂತಹ ಗೇಲ್ ಕೂಡ ಬಂದಿದ್ದಾರೆ ಟೀಮ್ ಅನ್ನ ಎನ್ಕರೇಜ್ ಮಾಡೋದಕ್ಕೆ. ಘಟಾನುಘಟಿಗಳ ನಾಯಕರು, ಟೀಮ್ ಅನ್ನ ಲೀಡ್ ಮಾಡಿದಂತ ಪ್ರಮುಖರು ಎಲ್ಲರೂ ಕೂಡ ಇವತ್ತು ಸಾಕ್ಷಿಯಾಗಿರೋದು ಈ ಗೆಲುವಿನ ಮೂಮೆಂಟ್ ನಲ್ಲಿ. ಕ್ರಿಸ್ ಗೇಲ್ ಅವರು RCB ನಂತರದಲ್ಲಿ ಬೇರೆ ಟೀಮ್ಗೂ ಕೂಡ ಆಡಿದ್ದಾರೆ. ಬಟ್ RCB ಅನ್ನುವಂತಹ ಫ್ರಾಂಚೈಸಿ ಜೊತೆಗೆ ಕ್ರಿಸ್ ಗೇಲ್ ಅವರಿಗೆ ಅವರ ಜೊತೆಗಿದ್ದಂತಹ ಅವಿನಾಭಾವ ಸಂಬಂಧ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಉಳಿದುಕೊಂಡಿದೆ ಅನ್ನೋದಕ್ಕೆ ಈ ಕ್ಷಣನೇ ಸಾಕ್ಷಿ. ಅವರು ಕೂಡ ಬಂದು ಚೇರಪ್ ಮಾಡ್ತಾ ಇರೋದು ಗ್ರೌಂಡ್ ಅಲ್ಲಿ. ಬೇರೆ ಯಾವುದೇ ಟೀಮ್ಗೆ ಆಡಿದ್ರೂ ಕೂಡ ಈ ಹಿಂದೆ ಮಾಜಿ ಆಟಗಾರ ಈ ಹಿಂದೆ ಆಡಿದ್ರೂ ಕೂಡ RCB ಜೊತೆಗೆ ಇದ್ದಂತಹ ನಮ್ಮ ಕರುನಾಡು ಫ್ಯಾನ್ಸ್ಗಳ ಜೊತೆ ಇದ್ದಂತಹ ಅವಿನಾಭಾವ ಸಂಬಂಧವನ್ನ ಯಾವುದೇ ಆಟಗಾರ, RCB ಫ್ರಾಂಚೈಸಿಗೆ ಆಡಿರುವಂತಹ ಯಾವುದೇ ಆಟಗಾರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಾಕ್ಷಿ ಈ ಒಂದಿಷ್ಟು ದೃಶ್ಯಗಳು. AB ಡಿ ವಿಲಿಯರ್ಸ್, ಕ್ರಿಸ್ ಗೇಲ್, ಇನ್ನುಳಿದಂತೆ ಪ್ರಮುಖ RCBಗೆ ಆಡಿದಂಥ ಮಾಜಿ ಆಟಗಾರರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ತಗೋತೀವಿ ಎಲ್ಲರೂ ತಗೋತೀವಿ. ಈ ಹಾಡು ಮುಗಿಲಿ. ಈ ಬಗ್ಗೆ ಮಾತನಾಡೋದಕ್ಕೆ, ತಮ್ಮ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ಗದಗಿಂದ ಸೌಮ್ಯ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಮೂಮೆಂಟ್? ನಾವು ಇವಾಗ ಪಟಾಕಿ ಅದೆಲ್ಲ ಹಾರಿಸಿ ಸೆಲೆಬ್ರೇಟ್ ಮಾಡ್ತಿದೀವಿ ಸರ್ ಇಲ್ಲಿ. ಓಕೆ. ತುಂಬಾ ಖುಷಿ ಆಗುತ್ತೆ ಸರ್ ನಮಗೆ 18 ವರ್ಷ ಮೇಲ್ಪಟ್ಟು ನಮಗೆ ಕಪ್ ಸಿಕ್ಕಿರೋದಕ್ಕೆ. ಓಕೆ. ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ, ಅಷ್ಟು ಖುಷಿ ಆಗಿದೆ ಸರ್. ಖುಷಿ ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ? ಹಾ ಸರ್. ಓಕೆ. ಮನೇಲಿ ಎಲ್ಲರೂ ಸೇರಿ ಮ್ಯಾಚ್ ನೋಡಿದ್ರಾ ಇವತ್ತು?
ಹಾ ಸರ್ ನೋಡಿದೀವಿ ಸರ್. ಹೆಂಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು ಸರ್, ಚೆನ್ನಾಗಿ ಆಡಿದ್ರು ಕೂಡ ಅವರು. ಓಕೆ ಹಾ ಸರ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್ ಸರ್ ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ನಮ್ಮ ದೃಶ್ಯಗಳಲ್ಲಿ ಕಾಣಿಸ್ತಾ ಇರುವಂಥದ್ದು ವಿರಾಟ್ ಕೊಹ್ಲಿ ಅವರ ಕಣ್ಣೀರ ಭಾಷ್ಪ ಜೊತೆಗೆ ಸೆಲೆಬ್ರೇಷನ್, ಟೀಮೇಟ್ಸ್ ಅವರ ಸೆಲೆಬ್ರೇಷನ್ ಟೈಮ್ ಇದು. ಯಾವ ರೀತಿಯಾಗಿ ಆ ಒಂದು ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದು. ಮತ್ತೊಂದು ಕಡೆ ಫ್ಯಾನ್ಸ್ ಬೆಂಗಳೂರಿನ ಕೆಲವೊಂದಿಷ್ಟು ಕಡೆಗಳಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರ್ಕೊಂಡಿದ್ದಾರೆ ಅಂದ್ರೆ ನೀವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಎಲ್ಲೆಲ್ಲಿ ಈ ಸ್ಕ್ರೀನಿಂಗ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಮ್ಯಾಚ್ ವೀಕ್ಷಣೆಗಾಗಿ, ಆ ಒಂದು ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ. ಈ ದೃಶ್ಯ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಈ ಒಂದು ದೃಶ್ಯ ಏನಿದೆ ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೆ ಕಣ್ಣೀರನ್ನು ತರಿಸುವಂತಹ ಆ ಕ್ಷಣದ ದೃಶ್ಯ ಇದು. ವಿರಾಟ್ ಕೊಹ್ಲಿ ಅವರು ಇನ್ನೇನು ನಮ್ಮ RCB ಟೀಮ್ ವಿನ್ ಆಯಿತು ಅನ್ನುವಂಥ ಮೂಮೆಂಟ್ನಲ್ಲಿ ಆ ಮೂಮೆಂಟ್ ಅನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಕಣ್ಣೀರು ಹಾಕಿರುವಂತಹ ಕ್ಷಣ ಇದು. ಮೈಸೂರಿಂದ ಮಧುಕುಮಾರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಕಾಲ್ ಕಟ್ ಆಗಿದೆ. ಜೈ ಜೈ RCB ಅಂತ ಇವತ್ತು ಬೆಳಿಗ್ಗೆಯಿಂದ ಇಡೀ ರಾಜ್ಯದಾದ್ಯಂತ ಪೂಜೆ ಸಲ್ಲಿಕೆ ಮಾಡಿದಂತಹ ಗುಡಿಗಳಿಲ್ಲ, ಬೇಡಿಕೊಳ್ಳದಂತಹ RCB ಫ್ಯಾನ್ಸ್ಗಳಿಲ್ಲ, ಹೊರದಂತಹ ಹರಕೆಗಳಿಲ್ಲ. ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಅನೇಕ ರೀತಿಯಾದಂತಹ ಆ ಪೂಜೆ ಪುನಸ್ಕಾರ, ಅಭಿಷೇಕ, ಕ್ಷೀರಾಭಿಷೇಕ, ಮತ್ತೊಂದು ಮಗದೊಂದು ಏನೇನೇನೋ ಪ್ರಾರ್ಥನೆಗಳ ಸಲ್ಲಿಕೆ ಆಯಿತು. ದೇವರ ಶಕ್ತಿ ಇದ್ರೆ ಎಲ್ಲವೂ ಸಾಧ್ಯ ಅನ್ನುವಂಥ ರೀತಿಯಲ್ಲಿ. ಕಲಬುರಗಿಯಿಂದ ಶಿವಕುಮಾರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಎಲ್ಲ RCB ಅಭಿಮಾನಿಗಳಿಗೆ ತುಂಬಾ ಖುಷಿ ಸರ್. ಇವತ್ತಿನ ದಿನ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ. ಎರಡೇ ಮಾತೇ ಇಲ್ಲ ಬಿಡಿ. ಮಾತಿಲ್ಲ ಸರ್, ಮಾತೇ ಬರ್ತಾ ಇಲ್ಲ. ಒಬ್ಬ ಇಲ್ಲಿ ಲಾಸ್ಟ್ ಓವರ್ ವರೆಗೂ ಫುಲ್ ಟೆನ್ಷನ್ ಆಗಿತ್ತು ಸರ್. ಯಾವಾಗ ಮ್ಯಾಚ್ ನೋಡುವಾಗ ಸರ್ ಇವಾಗ. ಓಕೆ, ಬಟ್ ತುದಿಗಾಲಲ್ಲಿ ಕೂರೋ ತರ ಇತ್ತು ಮ್ಯಾಚ್ ಅಲ್ವಾ? ಹಾ, ಫುಲ್ ಟೆನ್ಷನ್ ಸರ್. 18ನೇ ಓವರ್ ಅಂತೂ ಫುಲ್ ಟೆನ್ಷನ್ ಆಗಿತ್ತು. ಈ ಸಲ ಕಪ್ ನಮ್ದೇ 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 ಅಂತ ಈ ಸಲ ಕಪ್ ನಮ್ದು ಆಗ್ಬಿಡ್ತು. ಓಕೆ ಸರ್, 18 ವರ್ಷದಿಂದ ಕಾಯ್ತಾ ಇದ್ವಿ ನಾವು ನೀವೆಲ್ಲರೂ. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅದನ್ನ ಒಂದ್ ವರ್ಡ್ ಅಲ್ಲಿ? ಒಂದ್ ವರ್ಡ್ ಅಂತಂದ್ರೆ ಸರ್, ಅದು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ, ನಮ್ಮ RCB ಬಗ್ಗೆ ಹೇಳ್ಬೇಕಾದ್ರೆ ಒಂದು ಏನಂದ್ರೆ ಕಮ್ಮಿ ಸರ್. ಒಂದೇ ಪದದಲ್ಲಿ ಹೇಳ್ಬೇಕಾದ್ರೆ ಹೇಳಕ್ನು ಬರ್ತಾ ಇಲ್ಲ ಅಂತ ಮೂಮೆಂಟ್ ನಲ್ಲಿ. ಒಂದು ಓಕೆ ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ನೀವು ಸರ್ ಜೊತೆ ಮಾತನಾಡಿದ್ದಕ್ಕೆ. ಕೊಪ್ಪಳದಿಂದ ಬಸವರಾಜ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಗುಡ್ ನೈಟ್ ಸರ್. ನಮಸ್ತೆ ಬಸವರಾಜ್ ಅವರೇ, ಈ ಒಂದು ಮೂಮೆಂಟ್ ಹೇಗಿತ್ತು ಅಂತ ಕೇಳೋದಕ್ಕಿಂತ ಮೊದಲಿಗೆ ತಾವೇ ಹೇಳ್ಬಿಡಿ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅಂತ. ಸರ್ ಸೆಲೆಬ್ರೇಟ್ ಸಾಕಷ್ಟು ಬಹಳ ಎಂಜಾಯ್ ಮಾಡ್ತಾ ಇದೀವಿ ಸರ್. ಆದ್ರೆ ನಾವು ನಿಮ್ಗೆ ತೋರ್ಸಕ್ ನಮ್ಮ ಹತ್ರ ಸವಲತ್ತಿಲ್ಲ. ಓಕೆ ಓಕೆ, ಹೆಂಗಿತ್ತು ಸರ್ ಮ್ಯಾಚ್ ಮೂಮೆಂಟ್ ಹೇಗಿತ್ತು?